ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿಯ ಡೆಲ್ಲಿ ಮತ್ತು ಪುಣೆ ತಂಡದ ಪಂದ್ಯಕ್ಕೂ ಮುನ್ನ ಕಣ್ಣೆರಡುತ್ತಾ ಮನೆಗೆ ತೆರಳಿದ ತಿವಾರಿಯವರು. ಹೌದು, ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ಪುಣೆ ತಂಡದ ನಾಯಕ ಸ್ಟೀವ್ ಸ್ಮಿತ್ ಅವರ ಜೊತೆಗೆ ಇನ್ನೊಬ್ಬ ಆಟಗಾರ ಕೂಡ ಪಂದ್ಯವನ್ನು ಆಡಲು ಸಾಧ್ಯವಾಗಿರಲಿಲ್ಲ. ಹೌದು, ಮಂಗಳವಾರ ಮನೋಜ್ ತಿವಾರಿಯವರ ತಂದೆ ಸಾವನ್ನಪ್ತಾರೆ. ಹೀಗಾಗಿ ಆಟವನ್ನು ಬಿಟ್ಟು ಕಲ್ಕತ್ತಾಗೆ ಹೋಗ್ಬೇಕಾಗಿ ಬರುತ್ತೆ. ಬೆಂಗಾಲ ಮೂಲದ ಆಟಗಾರ ಮನೋಜ್ ತಿವಾರಿಯವರ ತಂದೆ ಮಂಗಳವಾರ ಬೆಳಗ್ಗೆ ನಿಧನರಾಗಿರ್ತಾರೆ. ಬೆಳಗ್ಗೆ ನೆಟ್ ಪ್ರಾಕ್ಟೀಸ್ನ ವೇಳೆ ತಿವಾರಿ ಅವರಿಗೆ ಈ ಒಂದು ವಿಷಯವನ್ನ ತಿಳಿಸಲಾಗಿತ್ತು. ತಕ್ಷಣವೇ ಅವರಿಗೆ ತಮ್ಮ ಊರಿಗೆ ತೆರಳಲು ವ್ಯವಸ್ಥೆಯನ್ನ ಮಾಡಲಾಯಿತು. ಹೀಗಾಗಿ ಅವರು ನಿನ್ನೆಯ ಪಂದ್ಯವನ್ನು ಆಡಲು ಸಾಧ್ಯವಾಗಿರಲಿಲ್ಲ. ಇತ್ತೀಚೆಗಷ್ಟೇ ಯುವ ಆಟಗಾರ ರಿಷಬ್ ಪಂತ್ ಅವರ ತಂದೆ ಕೂಡ IPLನ ವೇಳೆನೆ ಸಾವನ್ನಪ್ಪಿದರು. ಇನ್ನು ರಿಷಬ್ ಪಂತ್ ಅವರು ತನ್ನ ತಂದೆಯ ಸಾವನ್ನಪ್ಪಿದ ಮರುದಿನವೇ ಒಂದು ಡೆಲ್ಲಿ ತಂಡವನ್ನ ಸೇರಿ ಆಕರ್ಷಕ ಅರ್ಧಶತಕವನ್ನ ಬಾರಿಸಿರ್ತಾರೆ. ಕಳೆದ ಪಂಜಾಬ್ ವಿರುದ್ಧ ಪಂದ್ಯದಲ್ಲಿ 23 ಎಸೆತಗಳಲ್ಲಿ ಅಜೇಯ 40 ರನ್ಗಳನ್ನ ಬಾರಿಸಿದ್ದಂತ ಮನೋಜ್ ತಿವಾರಿ ಅವರು ಡೆಲ್ಲಿ ಪಂದ್ಯದಲ್ಲೂ ಅವರು ಆಡಬೇಕಾಗಿತ್ತು. ತನ್ನ ತಂದೆಯ ನಿಧನದ ವಿಷಯವನ್ನ ತಿಳಿದು ಅವರು ಈ ಒಂದು ಪಂದ್ಯವನ್ನ ತೊರೆದು ತಮ್ಮ ತಂದೆಯ ಅಂತಿಮ ದರ್ಶನಕ್ಕೆ ಹೋಗ್ತಾರೆ. ಇನ್ನು ನಿನ್ನೆಯ ಪಂದ್ಯದಲ್ಲಿ ಮನೋಜ್ ತಿವಾರಿಯವರ ಸ್ಥಾನಕ್ಕೆ ಸ್ಥಳೀಯ ರಾಹುಲ್ ತ್ರಿಪಾಠಿ ಅವರನ್ನ ಆಡಿಸಲಾಯಿತು. ಇದರ ಬೆನ್ನಲ್ಲೇ ಪುಣೆ ತಂಡ ಮನೋಜ್ ತಿವಾರಿಯವರ ತಂದೆಯ ನಿಧನವಾದ ಸುದ್ದಿಯನ್ನ ಪ್ರಕಟಿಸಿ ತಮ್ಮ ಸಂತಾಪವನ್ನ ಸೂಚಿಸಿದರು. ಈ ಒಂದು ಪುಣೆ ತಂಡದ ಕ್ರಿಕೆಟರ್ ಮನೋಜ್ ತಿವಾರಿ ಅವರಿಗೆ ದೇವರು ದುಃಖವನ್ನ ಬಿಡಿಸುವ ಶಕ್ತಿಯನ್ನ ನೀಡಲಿ ಅಂತ ಹಲವಾರು ಮಂದಿ ಸಂತಾಪವನ್ನ ಸೂಚಿಸಿದ್ದಾರೆ. ನಿಮಗೇನಿಸುತ್ತೆ ಒಂದು ವಿಷಯದ ಬಗ್ಗೆ ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.